ಈ ದಾನ ಮಾಡೋರೆಲ್ಲ ಯಾರಿಗೂ ಕಾಣದೆ ಯಾರಿಗೂ ಗೊತ್ತಾಗದೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ಕಾಲ ಇತ್ತು. ಆದ್ರೆ ಇವಾಗ ಬಲಗೈ ಕೊಡೋದು ಎಡಗೈ ಇರ್ಲಿ ಚಿಕ್ಕ ಮಕ್ಕ ಎಲ್ಲ ಕಾಣಬೇಕು ಅನ್ನೋ ಕಾಲ ಇದು. ಅಯ್ಯೋ ನಿಜ 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 ನೀನ್ ಹೇಳ್ತಿರೋದಲ್ಲ ನಿಜ. ಈ ಆನ್ಲೈನ್ ಅನ್ನೋ ಪ್ಲಾಟ್ಫಾರ್ಮ್ ನಲ್ಲಿ ಯಾವ ತರ ಬೇಕಾದ್ರೂ ದುಡ್ಡು ಮಾಡಬಹುದು, ಫಾಲೋವರ್ಸ್ ಗೇನ್ ಮಾಡ್ಕೋಬಹುದು, ಫೇಮಸ್ ಆಗ್ಬಹುದು. ಯಾವ ತರ ಅಂದ್ರೆ ಕಮೆಂಟ್ ಸೆಕ್ಷನ್. ಈ ಒಂದು ಕಮೆಂಟ್ ಸೆಕ್ಷನ್ ಇದ್ರೆ ಸಾಕು ನಿಮ್ ಕೆಲ್ ಏನ್ ಬೇಕಾದ್ರೂ ಮಾಡಬಹುದು. ಎಲ್ಲ ತಾನಾಗಿನೇ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅದ್ರಲ್ಲೂ ಈ 1,000 ರೂಪಾಯಿ 2,000 ರೂಪಾಯಿ ಗಿವ್ ಅವೇ ಅಂದ್ರೆ ಸಾಕು ನಮ್ ಜನ ಬರ್ಗೆಟ್ಟ ಜನ ಎಲ್ರು ಅಲ್ಲ, ಬರ್ಗೆಟ್ಟು ನಿಂತಿರೋ ಜನಗಳು. ಅಮ್ಮ ತಾಯಿ ಇವರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಅಣ್ಣ ನಂಗೆ ಕೈ ಇಲ್ಲ ಕಾಲಿಲ್ಲ, ಅಣ್ಣ ನಂಗೆ ಅಮ್ಮ ಇಲ್ಲ ಅಪ್ಪ ಇಲ್ಲ, ಅಣ್ಣ ನಂಗೆ ತಮ್ಮ ಇಲ್ಲ ಅಣ್ಣ ಇಲ್ಲ, ನನ್ ಮನೆ ಇಲ್ಲ, ನನ್ ರೈತ ಅಂತ ಹೇಳ್ಕೊಂಡು ಈ ತರ ಪುಂಗೋದು. I am a beggar boy, I am a beggar boy, I am a beggar boy, please give me paisa. ಸೊ ಅದ್ರಲ್ಲಿ ಈ ಗಿವ್ ಅವೇ ಅನ್ನೋ ಅನೌನ್ಸ್ ಮಾಡಿರೋನ್ ಏನ್ ಮಾಡ್ತಾನೆ, ಇದೇ ಬಂಡವಾಳ ಅಂತ ಅನ್ಕೊಂಡು ಜನಗಳಿಗೆ ಒಂದು ಫೋನ್ ಕೂಡ ತಗೊಳ್ಳೋ ಶಕ್ತಿ ಇರಲ್ಲ ಎಷ್ಟೊಂದ್ ಜನಕ್ಕೆ, ಏನಕ್ಕೆ ಬೇಕು? ಸೊ ಅದರಿಂದ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಷ್ಟೇ ನಾನ್ ಕೇಳೋದು. ತಮ್ಮ 1,000 ರೂಪಾಯಿ ಕಳ್ಸಿದೀನಿ, ತಂಗಿ 200 ರೂಪಾಯಿ ಕಳ್ಸಿದೀನಿ, ಅಣ್ಣ ನೀನ್ ನಮ್ಮ ಅಣ್ಣ ಇದ್ದಂಗೆ, ಅಣ್ಣ ನೀನ್ ತಮ್ಮ ಇದ್ದಂಗೆ, ಅಣ್ಣ ಅಕ್ಕ ಅಂತ ಅನ್ಕೊಂಡು ಮನೆಗೆ ಲಾಸ್ಟ್ ಅಲ್ಲಿ ಅವ್ರಿಗೆ ಅಮ್ಮ ಅಕ್ಕ ಅಂತ ಬೈದು ಲೈಕ್ ಫಾಲೋವರ್ಸ್ ಮಾಡ್ಕೊಂಡು ಫೇಮಸ್ ಆಗೋದು. ಯಾರೋ ಬಂದು ನನಗೆ ನೀನ್ ಅಂತವ್ನು ಇಂತವ್ನು ಅಂತ ಬೈದಾಗ ನಾನು ವಾಪಸ್ ಬೈಲೇಬೇಕಾಗುತ್ತೆ. ನನ್ನ ತಾಯಿನ ನಾನೇ ಕಾಪಾಡ್ಕೊಬೇಕು, ಅಥವಾ ನನ್ನ ತಾಯಿಗೆ ಬೈದಾಗ ನಾನು ರಿಯಾಕ್ಟ್ ಮಾಡಿಲ್ಲ ಅಂತಾರ ನನ್ ಮಗ ಆಗು ಉಪಯೋಗ ಇಲ್ಲ. ರೆಡಿ ಬ್ರದರ್, ರೆಡಿ ರೆಡಿ. ಪ್ರತಿ ಮಂತ್ ಎಂಡ್ ಒಂದೊಂದು ಚಾಲೆಂಜ್ ಕೊಡ್ತೀನಿ. ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬರುತ್ತೆ ಅವ್ರಿಗೆ 2,000 ಗಿವ್ ಅಂತ. ಸೊ ಚಾಲೆಂಜ್ ಮತ್ತೆ ಅನೌನ್ಸ್ ಮಾಡ್ತಾ ಇದೀನಿ. ಲಾಸ್ಟ್ ವಿನ್ನರ್ ಅನೌನ್ಸ್ ಮಾಡಿದೆ. ಸೊ ಇವತ್ತು ಯಾರ ಕಮೆಂಟ್ ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅವರಿಗೆ 2,000 ಗಿವ್ ಅವೇ. ಸಮಯ 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 ಅಣ್ಣ 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 ಇನ್ನು ಸ್ವಲ್ಪ ಸಮಯ 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 ಟೀಮಿನ ಮಾನ ಮರ್ಯಾದೆನ ಹರಾಜಾಕ್ಬಿಟ್ಟ. ಇದು ಚಾಲೆಂಜ್ ಸ್ಟೋರಿನಲ್ಲಿ ಫಾಲೋ ಮಾಡೋರಿಗೆ ಅಂತಾನೆ ಒಂದು ಚಾಲೆಂಜ್ ಇವತ್ತು ಕೊಡ್ತಾ ಇದೀನಿ. ಸೊ ಇದು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಕಾನ್ಸೆಪ್ಟ್ ವಿಡಿಯೋಸ್ ಬರಕ್ಕೆ ಹೋಗೋ ತಲೆ ತಿಂತಾವನೆ ಆಗುತ್ತೆ. ಸೊ ರೆಡಿ ಆಗಿರಿ. ಐ ಥಿಂಕ್ ಗೌರ್ಮೆಂಟ್ ಸ್ಕೂಲ್ ಒಂದು ಬ್ಯಾಲೆನ್ಸ್ ಇತ್ತಲ್ಲ 800 ಸ್ಪೆಷಲ್, ಅದು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗುತ್ತೆ. ಗೆಟ್ ರೆಡಿ. ಇವಾಗ ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅವರಿಗೆ 2,000 ಗಿವ್ ಅವೇ. ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನೋ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದೀನೋ ಇಂತ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಆಮೇಲೆ ಸ್ಟೋರಿ ನೋಡಿ ಫಾಲೋ ಮಾಡ್ತಿರೋರು ಅವ್ರಿಗೂ ಬೇರೆ ಗಿವ್ ಅವೇ ಅನೌನ್ಸ್ ಮಾಡ್ತಾ ಇದೀನಿ. ಲವ್ ಯು ಆಲ್, ಥ್ಯಾಂಕ್ ಯು ಮಚ್. ಬೇಗ ಬೇಗ ಕಮೆಂಟ್ ಮಾಡಿ ಯಾರಿಗೆ ಬರುತ್ತೆ ನೋಡೋಣ. ಮಚ್ ಬೇಗ ಬೇಗ ಕಮೆಂಟ್ ಮಾಡಿ ಯಾರಿಗೆ ಬರುತ್ತೆ ನೋಡೋಣ. ಮಚ್ ಬೇಗ ಬೇಗ ಕಮೆಂಟ್ ಮಾಡಿ ಯಾರಿಗೆ ಬರುತ್ತೆ ನೋಡೋಣ. ಮನೆ ನೋಡ್ತೀರಾ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಬೇಗ ಬೇಗ ಕಮೆಂಟ್ ಮಾಡಿ, ಬೇಗ ಬೇಗ ಫೇಮಸ್ ಆಗಿ ಅಷ್ಟೇ. ಸೊ ನೋಡೋದಲ್ಲ ಯಾವ ತರ ಡಿಸೈನ್ ಆಗಿ ಆಫರ್ ಬಿಟ್ಟ ಅಂತ. ಅದ್ರಲ್ಲೂ ಪ್ರತಿ ಮಂತ್ ಒಂದೊಂದು ಚಾಲೆಂಜ್. ಅದ್ರಲ್ಲಿ ಹೈಯೆಸ್ಟ್ ಕಮೆಂಟ್ ಹೈಯೆಸ್ಟ್ ಲೈಕ್ಸ್ ಯಾರು ಬೇಗ ವಿನ್ ಆಗ್ತಾರೆ ಬೇಗ ಬೇಗ ಕಮೆಂಟ್ ಮಾಡಿ ನೋಡೋಣ. ಅಂದಿದ ತಕ್ಷಣ ಭಕ್ತರ ಜನಗಳು ದೇವಸ್ಥಾನದಲ್ಲಿ ಬಿಟ್ಟಿ ಸಿಗೋ ಪ್ರಸಾದ ತರ ಅವ್ನ್ ಕೊಡೋ ಗಿವ್ ಅವೇಗಿಂತ 2,000 3,000 ಅದೇನಿದೆಯೋ ಅದೆಲ್ಲ ಬಿಟ್ಟು ಗೃಹಲಕ್ಷ್ಮಿ ಅದ್ ಅಪ್ಲೈ ಮಾಡ್ಕೊಡ್ರಿ. ಬರೀ ಇಂತದೆಯ ತಿಂಗಳು ಗ್ಯಾರಂಟಿಗೆ 2,000 ಬರುತ್ತೆ. ನಿಮ್ಗೂ ಹೆಲ್ಪ್ ಆಗುತ್ತೆ. 2,000 ರೂಪಾಯಿ ನಿನ್ ಕಮ್ಮಿ ಇಲ್ಲ. ತಿಂಗಳು ಕರೆಕ್ಟಾಗಿ ಅಕೌಂಟ್ ಬಂದ್ ಬಿದ್ದೇ ಬೀಳುತ್ತೆ. ಹಾಯ್ ಗೈಸ್, ಇವತ್ತು ಫಸ್ಟ್ ಫೋನ್ ಯಾರಿಗೆ ಗೆದ್ದಿದ್ದಾರೆ ವಿನ್ನರ್ ಅನೌನ್ಸ್ಮೆಂಟ್ ಮಾಡೋ ವಿಚಾರ. ಸೊ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಬಯಾಸ್ ಅಂತ ಅಂತೀರಾ ಅಥವಾ ಗೊತ್ತಿರೋರು ಕೊಡ್ತೀರಿ ಅಂತೀರಾ. ಅದಕ್ಕೋಸ್ಕರ ಒಂದು ಬ್ಲೈಂಡ್ ಸ್ಕೂಲ್ ಹೋಗೋಣ, ಅಲ್ಲಿ ಅವ್ರ ಕೇಳಿ ಸೆಲೆಕ್ಟ್ ಮಾಡ್ತಾರ. ಬನ್ನಿ ಹೋಗೋಣ. ನಾನು ಆ ಹುಡುಗಿ ಪಕ್ಕ ಕುತ್ಕೊಂಡು ಆ ಹುಡುಗಿಗೆ ಹೇಳಿದಿಷ್ಟೇ, ನಾನು ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ನೀವು ಯಾವಾಗ ಸ್ಕ್ರೀನ್ ಮೇಲೆ ಬೆರಳಿರ್ತೀರಾ ಅವಾಗ ಒಬ್ರನ್ನ ಸೆಲೆಕ್ಟ್ ಮಾಡ್ತೀವಿ ನಾವು ಅಂತ. ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿದ್ದು ಇವ್ರನ್ನ, ಶಶಿ ಪವರ್. ಚೈತನ್ಯ ಅವರು ಸೆಲೆಕ್ಟ್ ಮಾಡಿರೋದು ಶಶಿ ಪವರ್ 1712 ಅಂತ, ಮಿಸ್ಟರ್ ಶಶಿ ಪವರ್ 1712 ಅಂತ. ಸೊ ಕಂಗ್ರಾಚುಲೇಷನ್ ಶಶಿ ಅವರೇ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ನೋಡು ಗುರು, ನಾನು ಹೇಳಿದಿಷ್ಟೇ, ಆ ಕಾಣಿಸ್ತಾ ಹುಡುಗಿ ಬದಲು ಕೂತ್ಕೊಂಡು ರ್ಯಾಂಡಮ್ ಆಗಿ ಒಬ್ಬನ್ನ ಸೆಲೆಕ್ಟ್ ಮಾಡಿ ಅವನ್ಗೆ ಗಿವ್ ಅವೇ ಕೊಡೋ ಬದಲು ನಿನ್ ತಲೆನ ಸ್ವಲ್ಪ ಕರೆಕ್ಟ್ ಆಗಿ ಉಪಯೋಗಿಸಿದ್ರೆ ಆ ಕಾಣಿಸಂತ ಕೋತ್ ನನ್ ಮಗನ್ ಕೊಡೋ ಬದಲು ಕಾಣಿಸ್ತಾ ಇರೋ ಹುಡುಗಿಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡೋದಿತ್ತಲ್ಲಪ್ಪ. ನೀನ್ ಆ ಹುಡುಗಿಗೆ ಹೆಲ್ಪ್ ಮಾಡಿದಿದ್ರೆ ಆ ಹುಡುಗಿಗೆ ಕಣ್ಣು ಕಾಣಿಸ್ತಾ ಇರೋ ದೇವ್ರ ಬದಲು ನೀನೇ ಆ ಹುಡುಗಿ ಪಾಲಿಗೆ ದೇವ್ರಾಗ್ತಿದ್ದೇನೋ ಗೊತ್ತಿಲ್ಲ. ಸೊ ಈ ಚಾನ್ಸ್ ನಾನು ಇನ್ನು ಮಿಸ್ ಮಾಡ್ಕೊಂಡೆ. ಬಟ್ ನೀನ್ ಇಷ್ಟು ಅರ್ಥ ಮಾಡ್ಕೊಳ್ದೆ ಅಲ್ಲಿ ಹೋಗ್ಬಿಟ್ಟು ಊಟ ತಿಂಡಿ ಕೊಡ್ಸ್ಬಿಟ್ಟು ಬಂದಿದ್ಯಾ, ನ್ಯಾಯನಾ? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ.
ನೆಕ್ಸ್ಟ್ ವಿನ್ನರ್ಗೆ ನಾವು ಮೊಬೈಲ್ ಕೊಡಕ್ಕೆ ಇವತ್ತು ದಾವಣಗೆರೆಯಲ್ಲಿರುವಂತಹ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. 3.5 ಮಿಲಿಯನ್ ಕಮೆಂಟ್ಸ್ ಅಲ್ಲಿ ನಾವು ಒಂದು ಫಿಸಿಕಲಿ ಚಾಲೆಂಜ್ ಹುಡುಗಿ ಹತ್ರ ಸೆಲೆಕ್ಟ್ ಮಾಡಿದಾಗ ನಮಗೆ ಸಿಕ್ಕಂತ ವಿನ್ನರ್ ಇವರು. ಈ ಹುಡುಗ ನೀಟ್ ಮತ್ತೆ ಸಿಇಟಿ ಪರೀಕ್ಷೆ ಬರೆಯಕ್ಕೆ ರೆಡಿ ಆಗ್ತಾ ಇತ್ತು. ಜೊತೆಗೆ ಕಾಲೇಜ್ಗೆ ಹೋಗಿ ಮುಂಚೆ ಮನೆಯಲ್ಲಿ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ನಾವು ಈ ಹುಡುಗನಿಗೆ ಮೊಬೈಲ್ ನ ತಗೊಂಡೋಗಿ ಕೊಟ್ಟಾಗ ಆ ಹುಡುಗನ ಕಣ್ಣಲ್ಲಿ ಕಾಣಿಸಿದ ಖುಷಿನೇ ಬೇರೆ ಅನ್ಕೊಳ್ಳಿ. ಒಂದು ಹಳ್ಳಿನಲ್ಲೂ ಕೂಡ ನಮ್ಮನ್ನ ನೋಡಿ ಕಣ್ಣಿಡಿದು ಬಂದು ಮಾತಾಡಿಸಿ ಫೋಟೋ ತೆಗೆಸ್ಕೊಂತಾರೆ ಅಂದ್ರೆ ನಾವು ಯಾವ್ದೋ ಜನ್ಮದ ಪುಣ್ಯ ಮಾಡಿದೀವಿ ಅಂತ ಅರ್ಥ. ಹಳ್ಳಿ ಜನ ಕೊಡೋ ಪ್ರೀತಿ ಮತ್ತೆ ಮರ್ಯಾದೆಗೆ ನಾವು ಎಷ್ಟು ಬೆಲೆ ಕಟ್ಟಿದ್ರು ಕಡಿಮೆ ಆಗುತ್ತೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ನಗ್ಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಕರ್ಮ ಕಾಂಡ ನೋಡ್ರಿ. ಸಿಇಟಿ ಎಕ್ಸಾಮ್ ಬರಕ್ಕೆ ರೆಡಿ ಆಗ್ತಿತ್ತು ಒಟ್ನಲ್ಲಿ ಆಗ್ತಿತ್ತು. ಅವನಿಗೆ ಯೂಸ್ ಮಾಡಕ್ ಮೊಬೈಲ್ ಫೋನ್ ಇಲ್ಲ ಅಂದ್ಮೇಲೆ ಕಮೆಂಟ್ ಹೇಗ್ ಮಾಡ್ದ ಅಂತ ಓಕೆನಾ ಪಾಯಿಂಟ್. ಅವ್ನು ನೋಡಿದ್ರೆ ಅವನ ಹತ್ರ ಒಂದ್ ಮೊಬೈಲ್ ಕೂಡ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ ಕಂಡ್ರು, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಿಮ್ಗೆ ಏನ್ ಬೇಕು ಅದು ತಗೊಳ್ರು ಅಂದ್ರೆ ಆನ್ಲೈನ್ ಬಂದು ಭಿಕ್ಷೆ ಬಿಡ್ತಿರಲ್ರು. ನಾಚಿಕೆ ಆಗ್ಬೇಕು ಅಂತ ನಿಮ್ಗೆಲ್ಲ ನಿಜ. ಅವ್ನ ಒಬ್ಬನ್ಗೆ ಅಂತಲ್ಲ, ಯಾರ್ಯಾರು ಆನ್ಲೈನ್ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತೀರಿ ನೋಡ್ರಿ, ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಸಿಗ್ನಲ್ ಅಲ್ಲೆಲ್ಲ ಹೋಗ್ಬಿಟ್ಟು ಭಿಕ್ಷೆ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ಲೈನ್ ಬಂದು ಭಿಕ್ಷೆ ಬಿಡೋದು ನೀವು, ರೈಟ್? ರೆಡಿ ಬ್ರದರ್, ರೆಡಿ ರೆಡಿ ಅವಣ್ಣ ಉಸಿರು ತಗೋತೀನಿ ಅವಣ್ಣ. ಇಲ್ಲ, ಯಾಕಂದ್ರೆ ಇವಾಗ ಮಾಲೂರ್ಗೆ ಹೋಗ್ತಾ ಇದ್ದೀನಿ ನಾನು. ಒಬ್ಬ ಫಾರ್ಮರ್, ಒಬ್ಬ ರೈತಾಗೆ ಒಂದು ಫೋನ್ ತಗೊಂಡೋಗಿ ಕೊಡ್ತಾ ಇದೀನಿ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಪೂರ್ತಿ ರೈತರ ಕಾನ್ಸೆಪ್ಟೇ ಬರುತ್ತೆ. ಸೊ ಅಣ್ಣವ್ರು ಬಂದು ಇವಾಗ ರೈತನಿಗೆ, ಕಷ್ಟಪಡೋ ರೈತನಿಗೆ ಹೋಗ್ಬಿಟ್ಟು ಒಂದು ಗಿವ್ ಅವೇ ಮೊಬೈಲ್ ಕೊಡ್ತಾ ಇದಾರೆ. ಆ ರೈತ ಯಾರಂತ ನೋಡೋಣ. 2-3 ದಿವಸದಿಂದ ವಿಡಿಯೋ ಮಾಡಕ್ಕಾಗಿಲ್ಲ. ಕಾರಣ ಏನಂತಂದ್ರೆ ನಾನು ಫೋನ್ ಬಿದ್ದು ಕೆಳಗೆ ಬಿದ್ದು ಹೊಡೆದೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ವಿಡಿಯೋಸ್ ಮಾಡಕ್ಕಾಗಿಲ್ಲ. ಆ ರೈತ ಬಂದು ಒಬ್ಬ ಕಂಟೆಂಟ್ ಕ್ರಿಯೇಟರ್. ಆ ರೈತನ ಕಮೆಂಟ್ ನೋಡಿ ನೀವು. ನಾನು ರೈತ ಆಗಿ ವಿಡಿಯೋಸ್ ಮಾಡ್ತೀನಿ ಅಣ್ಣ, ಕ್ಯಾಮ್ರಾ ಕ್ಲಿಯರ್ ಇಲ್ಲ ಫೋನ್ ಅಲ್ಲಿ, ಪ್ಲೀಸ್ ನನಗೊಂದು ಫೋನ್ ಕೊಡಿ ಅಣ್ಣ, ನಿಮ್ಮ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ನಾನು ಹೇಳೋದು ಒಂದೇ ಮಾತು, ರೈತ ಆಗಿರೋನು ನೀನ್ ಕಷ್ಟಪಟ್ಟು ದುಡ್ದೇ, ನೀನ್ ತೊಡ್ದೆ ಕೆಲಸ ಮಾಡಿ ಬರೋ ಆದಾಯದಲ್ಲಿ ಒಂದ್ ಮೊಬೈಲ್ ತಗೊಳಕಾಗದೆ ಇರೋಂತ ನೀನ್ ಅಂತ ರೈತನೋ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ. ನೋಡಿ ವಿಡಿಯೋಸ್ ಅನ್ನ ನೋಡಿ ಚೆನ್ನಾಗ್ ಮಾಡ್ತೀಯ ಮಾಡು, ಬಟ್ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕೈ ಕಾಲ್ ಬೀಳ್ತೀನಿ, ಅದ್ ಬೀಳ್ತೀನಿ ಒಂದರ ಮಾಡಬೇಡ ಗುರು, ತಪ್ಪದು. ಆ ಕಮೆಂಟ್ ಅಲ್ಲಿ ಹೇಳಿರೋದು ಅವನು, ಕಾಲಿಗೆ ಬೀಳ್ತೀನಿ ಕೊಡ್ಸಿ, ಕ್ಯಾಮ್ರಾ ಕ್ಲಿಯರ್ ಇಲ್ಲ ಫೋನ್ ಅಲ್ಲಿ, ಪ್ಲೀಸ್ ಫೋನ್ ಕೊಡ್ಸಿ ಅಂತ ಅವ್ನು ಹೇಳಿರೋದು. ಆದ್ರೆ ವಿಡಿಯೋದಲ್ಲಿ 2-3 ದಿವಸದಿಂದ ವಿಡಿಯೋ ಮಾಡಕ್ಕಾಗಿಲ್ಲ. ಕಾರಣ ಏನಂತಂದ್ರೆ ನಾನು ಫೋನ್ ಬಿದ್ದು ಕೆಳಗೆ ಬಿದ್ದು ಹೊಡೆದೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ವಿಡಿಯೋಸ್ ಮಾಡಕ್ಕಾಗಿಲ್ಲ. ನೋಡಿ ಫ್ರೆಂಡ್, ಫೋನ್ ಅಲ್ಲಿ ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಂತ ಹೇಳಿರೋದು. ಆದ್ರೆ ವಿಡಿಯೋದಲ್ಲಿ ಫೋನ್ ಬಿದ್ದು ಹೊಡೆದಾಗಿದೆ, 3 ದಿನದಿಂದ ವಿಡಿಯೋ ಮಾಡಕ್ಕಾಗಿಲ್ಲ ಅಂತ ಹೇಳಿರೋದು. ಆದ್ರೆ SMR ಹೇಳಿರೋದು ಕಷ್ಟಪಡೋ ರೈತ ಅಂತ. ಕಷ್ಟ ನೀನ್ ಪಡ್ತೀಯ, ಕಷ್ಟ ಪಡೋದು ರೈತ ಕಷ್ಟಪಟ್ಟು ಅಕ್ಕಿ ಬೆಳಿತಾನೆ, ಅದ್ರ ಇನ್ನೊಬ್ಬ ಕಷ್ಟಪಟ್ಟು ಅಂಗಡಿಗೆ ಹಾಕ್ತಾನೆ, ಜನಗಳು ಕಷ್ಟಪಟ್ಟು ತೊಗೊಂಡೋಗ್ತಾರೆ, ನೀನೇನ್ ಮಧ್ಯದಲ್ಲಿ ಕುತ್ಕೊಂಡು ಅಲ್ಲಾಡ್ಸೋದು, ಕಷ್ಟಪಡ್ತಾನಂತೆ ಕಷ್ಟ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂತ, ಎಲ್ಲಿ ತನಕ ಯಾಮಾರ್ತಾರೋ ಅಲ್ಲಿ ತನಕ ಯಾಮಾರ್ಸೋರು ಇದ್ದೇ ಇರ್ತಾರೆ. ಸೊ ಕೊನೆಗೆ ಒಂದೇ ಒಂದ್ ಮಾತು, ಕೊಟ್ಟೋನು ಕೋಣಂಗಿ, ಈಸ್ಕೊಂಡನು ವೀರಭದ್ರ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.